ಖಂಡಿತ, ಈ ಗಾದೆ ಮಾತಿನ ಸಂಪೂರ್ಣ ವಿವರಣೆ ಇಲ್ಲಿದೆ. ಗಾದೆ: ತಾ ಕಾಣದ ದೇವರು ಪೂಜಾರಿಗೆ ವರ ಕೊಟ್ಟಿತೆ. ಈ ಗಾದೆಯು ಮನುಷ್ಯನ ನಿರೀಕ್ಷೆಗಳು ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸುತ್ತದೆ. ಇದರ ಸಂಪೂರ್ಣ ಅರ್ಥ ಮತ್ತು ವಿಸ್ತರಣೆಯನ್ನು ಈ ಕೆಳಗಿನಂತೆ ನೋಡಬಹುದು. 1. ಶಬ್ದಶಃ ಅರ್ಥ ಲಿಟ್ರಲ್ ಮೀನಿಂಗ್. ತಾ ಕಾಣದ ದೇವರು, ತಾನೇ ಕಾಣಿಸಿಕೊಳ್ಳದ ಅಥವಾ ತನಗೆ ಕಣ್ಣಿಲ್ಲದ ಅಶಕ್ತನಾದ ದೇವರು. ಪೂಜಾರಿಗೆ ವರ ಕೊಟ್ಟಿತೆ, ತನ್ನನ್ನೇ ನಂಬಿ ಪೂಜೆ ಮಾಡುವ ಪೂಜಾರಿಗೆ ವರವನ್ನು ನೀಡಲು ಸಾಧ್ಯವೇ? ಇಲ್ಲ ಎಂದು ಅರ್ಥ. ಸರಳವಾಗಿ ಹೇಳುವುದಾದರೆ, ಯಾವ ದೇವರಿಗೆ ಸ್ವತಃ ಶಕ್ತಿ ಇಲ್ಲವೋ ಅಥವಾ ದೃಷ್ಟಿ ಇಲ್ಲವೋ ಆತನು ತನ್ನ ಭಕ್ತನಾದ ಪೂಜಾರಿಗೇನೂ ಸಹಾಯ ಮಾಡಲಾರನು. 2. ಗಾದೆಯ ಒಳಾರ್ಥ ಇನ್ನರ್ ಮೀನಿಂಗ್. ಈ ಗಾದೆಯು ಅಸಮರ್ಥರಿಂದ ಸಹಾಯವನ್ನು ನಿರೀಕ್ಷಿಸುವುದು ವ್ಯರ್ಥ ಎಂಬ ತತ್ವವನ್ನು ಸಾರುತ್ತದೆ. ಒಬ್ಬ ವ್ಯಕ್ತಿ ಸ್ವತಃ ಸಂಕಷ್ಟದಲ್ಲಿದ್ದರೆ ಅಥವಾ ಅಸಮರ್ಥನಾಗಿದ್ದರೆ ಆತನು ಬೇರೊಬ್ಬರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ನಮಗೆ ಯಾರಾದರೂ ಸಹಾಯ ಮಾಡಬೇಕಾದರೆ ಮೊದಲು ಅವರಿಗೆ ಆ ಸಹಾಯ ಮಾಡುವ ಶಕ್ತಿ ಅಥವಾ ಸಾಮರ್ಥ್ಯ ಇರಬೇಕು. ಸ್ವತಃ ದಿಕ್ಕಿಲ್ಲದವನು ಇನ್ನೊಬ್ಬರಿಗೆ ದಾರಿ ತೋರಿಸಲಾರ. 3. ವಿವರಣೆ ಮತ್ತು ಉದಾಹರಣೆಗಳು ಕಾಂಟೆಕ್ಸ್ಟ್ ಮತ್ತು ಎಕ್ಸಾಂಪಲ್ಸ್. ಈ ಗಾದೆಯನ್ನು ಸಾಮಾನ್ಯವಾಗಿ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಆರ್ಥಿಕ ಸಹಾಯ: ಸಾಲದಲ್ಲಿ ಮುಳುಗಿ ತಾನೇ ಊಟಕ್ಕೆ ಪರದಾಡುತ್ತಿರುವ ವ್ಯಕ್ತಿಯ ಬಳಿ ಹೋಗಿ ನಾವು ಸಾಲ ಕೇಳಿದರೆ ಅದು ತಾ ಕಾಣದ ದೇವರು ಪೂಜಾರಿಗೆ ವರ ಕೊಟ್ಟಿತೆ ಎನ್ನುವಂತಾಗುತ್ತದೆ, ಏಕೆಂದರೆ ಅವನಿಗೆ ಹಣದ ಅವಶ್ಯಕತೆ ಇರುವಾಗ ಅವನು ನಮಗೆ ಹೇಗೆ ಕೊಡಬಲ್ಲ? ಬುದ್ಧಿಮಾತು ಸಲಹೆ: ತಾನೇ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿಯ ಬಳಿ ಹೋಗಿ ಪಾಸಾಗುವುದು ಹೇಗೆ ಎಂದು ಕೇಳಿದರೆ ಅದು ವ್ಯರ್ಥ. ಅವನಿಗೆ ಸ್ವತಃ ದಾರಿ ತಿಳಿಯದಿರುವಾಗ ಬೇರೆಯವರಿಗೆ ಮಾರ್ಗದರ್ಶನ ನೀಡಲಾರ. ರಾಜಕೀಯ ನಾಯಕತ್ವ: ಸ್ವತಃ ಆಡಳಿತ ನಡೆಸಲು ಬಾರದ ನಾಯಕನು ಪ್ರಜೆಗಳ ಕಷ್ಟವನ್ನು ಹೇಗೆ ಬಗೆಹರಿಸಬಲ್ಲನು? 4. ಗಾದೆಯ ನೀತಿ ಮೋರಲ್: ಶಕ್ತಿಹೀನರಿಂದ ಅಥವಾ ಅಸಮರ್ಥರಿಂದ ಯಾವುದೇ ಫಲವನ್ನು ಅಥವಾ ಸಹಾಯವನ್ನು ನಿರೀಕ್ಷಿಸಬಾರದು. ನಾವು ಯಾರನ್ನಾದರೂ ಆಶ್ರಯಿಸುವ ಮೊದಲು ಅವರಿಗೆ ನಮ್ಮನ್ನು ರಕ್ಷಿಸುವ ಶಕ್ತಿ ಇದೆಯೇ ಎಂದು ಯೋಚಿಸಬೇಕು. ನಿಮಗೆ ಇದೇ ರೀತಿಯ ಬೇರೆ ಯಾವುದಾದರೂ